ತಗೊಂಡೋಗಿ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಪ್ಲಾಸ್ಟಿಕ್ ಹಾಕಬೇಕಾದ್ರೆ ಅಲ್ಲಿ ನಿಷೇಧ ಮಾಡಬೇಕು. ಅದು ಒಂದು ರೈತರಿಗೆ ತುಂಬ ತೊಂದರೆ ಆಗುತ್ತೆ. ಮತ್ತು ಅಲ್ಲಿ ಎರೆಹುಳು ಅಂತ ಕಾಣಿಸ್ತಿತ್ತು ಮೊದಲು, ಈಗ ಕಾಣಿಸಲ್ಲ. ಅದು ಕ್ರಿಮಿಕೀಟಗಳಿಗೂ ತುಂಬ ತೊಂದರೆ ಆಗ್ತಿದೆ. ಅದೇ ಥರ ನಾವೆಲ್ಲರೂ ಹೇಳಬೇಕು ಅಂತಂದರೆ ಅದನ್ನ ಮರುಬಳಕೆ ಮಾಡ್ಕೋಬೇಕು ಪ್ಲಾಸ್ಟಿಕ್ನ. ಈಗ ಎಲ್ಲಾದರೂ ಒಂದು ಬಾಟಲ್ ಕಾಣಿಸ್ತು ಅಂತಂದರೆ ನಾವು ಅದು ಯೂಸ್ ಆಗಲ್ಲ ಅಂತ ಬಿಸಾಕ್ಬಿಡೋದಲ್ಲ, ಅದನ್ನ ಯುಟಿಲೈಸ್ ಮಾಡಿಕೊಂಡು ಮತ್ತು ಮರುಬಳಕೆ ಮಾಡಿಕೊಂಡು ಅದನ್ನ ಒಂದು ಪಕ್ಷಿಗಳಿಗೆ ಕಟ್ ಮಾಡಿಕೊಂಡು ಕಂಗಿನ ಈ ಥರ ನೇತಾಕ್ಬಿಟ್ಟು ಅದಕ್ಕೆ ನೀರಿಡೋದಾಗ್ಬೋದು, ಪಕ್ಷಿಗೆ ಈ ಥರ ಎಲ್ಲ ನಾವು ಮಾಡ್ಬೋದು ಮತ್ತು ಮರುಬಳಕೆ ಮಾಡ್ಬೋದು. ಮನೆಗೊಂದು ಮರ ಊರಿಗೊಂದು ವನ, ಮನೆಗೊಂದು ಮರ ಊರಿಗೊಂದು ವನ, ಉಳಿಸಿ ಬೆಳೆಸೋಣ. ಮನೆಗೊಂದು ಮರ ಊರಿಗೊಂದು ವನ, ಉಳಿಸಿ ಬೆಳೆಸೋಣ. ಮನೆಗೊಂದು ಮರ ಊರಿಗೊಂದು ವನ, ಮನೆಗೊಂದು ಮರ ಊರಿಗೊಂದು ವನ, ಪ್ರಗತಿ ಭಾರತದ ಅಭಿಯಾನ, ವನ ಸಿರಿ ಸಂಸ್ಕೃತಿ ಬೆಳೆಸ. ಮನುಷ್ಯನೇ ಕಾರಣ ಆಗ್ತಾರೆ, ಬಟ್ ಬೇರೆ ಯಾರು ಕಾರಣ ಆಗಲ್ಲ. ಅರಣ್ಯನ ಯಾವಾಗ ನಾಶ ಮಾಡ್ತಾರೋ ಅವಾಗ ಮಳೆ ಬರೋದು ಸಾಧ್ಯತೆ ಕಡಿಮೆ ಇರುತ್ತೆ. ಅದಕ್ಕೆ ಅರಣ್ಯ ಉಳಿಸ್ಬೇಕು ಅಂತ ಹೇಳ್ತೀವಿ. ಅವಶ್ಯಕತೆಯಾಗಿದೆ. ನೀರು ಎಲ್ರಿಗೂ, ಎಲ್ಲ ಜೀವಿ ಎಲ್ಲದಕ್ಕೂ ನೀರು ಬೇಕು. ಹಾಗೆ we cannot stay also without alive. We cannot be ವರ್ಷಕ್ಕೊಂದ್ಸಲಿ ನಾವೇನ್ ಮಾಡ್ಬೋದು, ರಾಗಿನ ಬೆಳೆ ಬೆಳಿಬಹುದು. ನಾವಿವಾಗ ಅಕ್ಕಿ ಇಲ್ಲ ಅಂತಂದ್ರೂ ಹಸಿಟ್ಟು ಇರುತ್ತೆ, ಆ ರಾಗಿ ಹಿಟ್ಟಿಂದ ನಾವೇನ್ ಮಾಡ್ಬೋದು, ಮುದ್ದೆ, ಇಲ್ಲಾಂದ್ರೆ ಅದು ಮನೆಮದ್ದು ಕೂಡ ಆಗಿದೆ. ಸಗಣಿಯಿಂದ ಗೋಬರ್ ಗ್ಯಾಸ್ ವಿದ್ಯುತ್ ಶಕ್ತಿಯನ್ನು ಕೂಡ ಜೀವನ ನಾವು ನಡೆಸಬೇಕಂದ್ರೆ ಏನೇನರಿಂದ ನಾವು ಜೀವನ ನಡೆಸಬಹುದು ಅಂತ ತಗೊಂಡ್ರೆ, ಉದ್ಯಮ ಮಾಡ್ಬೋದು, ಕೌಶಲ್ಯ ಅಭಿವೃದ್ಧಿ ಕಾರ್ಡ್ ತರ ಇದೆ ಅಂತ. ಮತ್ತೆ ಇದು ಪ್ರಸ್ತುತ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹೇಳ್ಬೇಕು ಅಂದ್ರೆ ಅನಿಲ್ ಕುಮಾರ್ ಅವರಾಗಿದ್ದಾರೆ. ಮತ್ತೆ ಇದು ಈ ಭೂಮಿ ಮೇಲೆ ಇರ್ತಕ್ಕಂಥ ಒಂದು ಕ್ರಿಮಿಕೀಟಗಳಾಗ್ಬೋದು, ಪಕ್ಷಿಗಳಾಗ್ಬೋದು, ಪ್ರಾಣಿಗಳಾಗ್ಬೋದು, ನೀರನ್ನೋದು ತುಂಬಾ ಅವಶ್ಯಕವಾಗಿದೆ. ಬಿಸಿಲಿನ ಪ್ರಮಾಣ ಅಧಿಕವಾಗುತ್ತಿದ್ದು ನಗರ ಮತ್ತು ಹಳ್ಳಿಗಳಲ್ಲಿ ಇದೀಗ ಜನರೇ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಜನ ಮತ್ತು ಜಾನುವಾರುಗಳಿಗೆ ನೀರಿಲ್ಲದೆ ತೊಂದರೆಯಾಗಿದೆ. ಸಮರ್ಪಕವಾಗಿ ನೀರೂ ಸಿಗದೆ ಪಕ್ಷಿಗಳು ಸಾವನ್ನಪ್ಪುತ್ತಿದೆ. ಈ ಪಕ್ಷಿಗಳ ಬಗ್ಗೆ ಕಾಳಜಿಯಿಂದ ಯುವಜನರು ಅರಿವು ಮೂಡಿಸುತ್ತಿರುವುದರಿಂದ ಪಕ್ಷಿಗಳ ಸಂತತಿ ಉಳಿಸುವಂತೆ ಆಗುತ್ತೆ ಎಂದು ಅಪರ ರಕ್ಷಣಾಧಿಕಾರಿ ಜಗದೀಶ್ ತಿಳಿಸಿದರು. ಆಧುನಿಕ ಬದುಕಿನ ನಡುವೆ ನಾವೆಲ್ಲವನ್ನು ಮರೆತು ಒಂದು ಕಡೆ ಮಿತಿಮೀರಿ ಪ್ಲಾಸ್ಟಿಕ್ ಬಳಕೆಯಿಂದಾಗಿ ಪರಿಸರಕ್ಕೆ ಹಾನಿಯಾಗುತ್ತಿದೆ. ಮತ್ತೊಂದೆಡೆ ಕೆರೆ ಕಾಲುವೆಗಳ ಒತ್ತುವರಿಯಿಂದ ಕೆರೆ ಕುಂಟೆಗಳು ಬರಿದಾಗುತ್ತಿವೆ. ಇಂತಹ ಸಮಯದಲ್ಲಿ ಯುವಜನರು ಒಂದಷ್ಟು ಅರಿವು ಪಡೆದುಕೊಳ್ಳಬೇಕು. ಪರಿಸರ ಜೀವರಾಶಿ ಉಳಿಸುವತ್ತ ಚಿಂತನೆ ನಡೆಸಬೇಕು ಎಂದು ಗ್ರಾಮ ವಿಕಾಸ ನಿರ್ದೇಶಕರಾದ MVN ರಾವ್ ಯುವಜನರಿಗೆ ಕಿವಿಮಾತು ಹೇಳಿದರು. ಪ್ರತಿಯೊಬ್ಬರು ಮನೆಗಳ ಮೇಲೆ ಪಕ್ಷಿಗಳಿಗೆ ನೀರು ಕುಡಿಯಲು ವ್ಯವಸ್ಥೆ ಮಾಡಿಕೊಳ್ಳಿ, ಇದರಿಂದ ಪಕ್ಷಿಗಳಿಗೆ ಜೀವ ಉಳಿಸಿ ಎಂದು ಯಂಗ್ ಇಂಡಿಯಾ ಸಂಸ್ಥೆಯು ಅಭಿಯಾನ ಮಾಡುತ್ತಿರುವುದು ಒಳ್ಳೆಯ ಕೆಲಸ ಎಂದು ಪತ್ರಕರ್ತರಾದ KS ಗಣೇಶ್ ತಿಳಿಸಿದರು. ಪ್ಲಾಸ್ಟಿಕ್ ಬಳಕೆಯಿಂದಾಗಿ ಪರಿಸರಕ್ಕೆ ಹಾನಿಯಾಗುತ್ತಿದೆ. ಆದ್ದರಿಂದ ಪ್ಲಾಸ್ಟಿಕ್ ಮರುಬಳಕೆ ಮಾಡುವ ಮೂಲಕ ಪಕ್ಷಿಗಳಿಗೆ ಬಾಟಲ್ ಬಳಸಿ ನೀರನ್ನು ಇಡುತ್ತಿದ್ದೇವೆ ಎಂದು ವಿದ್ಯಾರ್ಥಿ ತೇಜು ಚಂದನ ತಿಳಿಸಿದರು. ಈ ಅಭಿಯಾನದಲ್ಲಿ ಈ ನೆಲ ಈ ಜಲ ಸೃಷ್ಟಿಯ ಚಲನ ಜೀವನ ಮರಣ ಜೀವ ಜೀವದಾಯಿ ಮಣ್ಣ ಸೃಷ್ಟಿಯ ಚಲನ ಜೀವನ ಮರಣ ಜೀವ ಜೀವದಾಯಿ ಮಣ್ಣ 3 ದಿನದ ಸಂತೆಯ ಮುಗಿಸಿ ಸೇರುವರೆಲ್ಲ ಈ ಮಣ್ಣ 3 ದಿನದ ಸಂತೆಯ ಮುಗಿಸಿ ಸೇರುವರೆಲ್ಲ ಈ ಮಣ್ಣ ಸೃಷ್ಟಿಯ ಚಲನ ಜೀವನ ಮರಣ ಜೀವ ಜೀವದಾಯಿ ಮಣ್ಣ. ಕಾಡಲಿ ಹುಟ್ಟಿದ ಕೋಗಿಲೆಯ ದನಿಯೇ ನಿಗಿಲೆಂದಾಡುವ